ನಾನಾರು ಕತೆ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಹಿರಣ್ಯಕಶ್ಯಪ. ಆದರೆ ಎಂದು ಈ ಕಲಿಯುಗದಲ್ಲಿ ಎಡೆ ಎತ್ತಿದ ಕಾಳಿಂಗ ಸರ್ಪ ಬಡಬರುದು ಬರೀ ಬಾಯಿ ಮಾತಾಡಿದ್ರೆ ಈ ನಾಗೇಗೌಡನ ಬಂದೂಕು ಮಾತಾಡುತ್ತೆ. ಕಾಲು ಕೆದರಿದ ಹುಲಿ ನಾನೇ ಕಾಲು ಕೆದರಿದ ಹುಲಿ ಎಂದು ಈ ಚಲದಂಕ ಮಲ್ಲನಿಗೆ ತನ್ನ ಆವೇಶಗಳಿಗೆ ತಾನೇ ಕಡಿಮೆ ಮಾಡಿಕೊಳ್ತಿರನಲ್ಲ ಶೇಖರ್. ಹಿಂದೆ ರಾಜಕೀಯದ ಲಾಲಾಚಿಗೆ ಬೆಲೆ ಬಿದ್ದು ದುರ್ಯೋಧನ ಮರ್ರ ಕಂಜಿ ವಂಶೋಪಾಯನ ಸರೋವರದಲ್ಲಿ ಮುಳುಗಿದರು. ಭೀಮನ ಕೈಯಲ್ಲಿ ಸತ್ತಂತೆ ನೀನಿಂದು ನನ್ನ ರಾಜಕ್ಕೆ ಕೆದುರಾಗಿ ಸತ್ತು ಹೋಗುವೆ ನನ್ನ ಕೈಯಲ್ಲಿ. ನಾಗೇಗೌಡನೆಂದರೆ ಬರೀ ದೇಸಾಯಿ ಗೌಡನೆಂದು ತಿಳಿದವ ನಿನಗೆ ನನ್ನ ರಾಜಕೀಯದ ಕುತಂತ್ರ ತಿಳಿಯಬೇಕಾದರೆ ಇಂದು ರಾತ್ರಿ ನನ್ನ ಎದುರೊಳಗೆ ನಿಂತ ನಿನ್ನ ಬಲಗೈ ಪಟ್ಟ ಕೃಷ್ಣನ ಕೊಲೆ ಆಗಲೇಬೇಕು. ಅಂದಾಗ ತಿಳಿಯುತ್ತದೆ ನಿನ್ನಂತ ಹುಲಿಗಳಿಗೆ ನಾವು ಹಾಕಿದ ಷರತ್ತಿನ ಶರಪಂಜರ. ಶೇಖ್ಯ ಅಶೋಕ ಚಕ್ರವರ್ತಿ ಶೇಖರನೆಂದು ಬಿರುದಿನಿಂದ ಹುರಿದುಂಬಿದ ನಿಮ್ಮ ಅಣ್ಣ ತಮ್ಮರಿಗೆ ನಿಜ ಸಂಗತಿ ಆಗಲಿಕ್ಕೆ ಬೆಂಕಿ ಹಚ್ಚಿ ನಿಮ್ಮೆಲ್ಲರನ್ನ ಕಲಿಸಿ ತೆರೆಯ ಮರೆಯಲ್ಲಿ ಮಿಂಚಿ ಶೋಭಿಸುತ್ತಿರುವ ನಿಮ್ಮತ್ತಿಗೆ ಕಮಲಿಯನ್ನು ನನ್ನ ತೂಗು ಉಯ್ಯಾಳಿಯ ತೊಟ್ಟಲಕ್ಕೆ ಪಟ್ಟ ಕಟ್ಟಿಸಿ ನನ್ನೆಲ್ಲ ಸೇಡೆಂಬ ಸಂತಾಪವನ್ನು ಆವರಿಸಿ ಮತ್ತೆ ನಾನು ಈ ಭಾಗದ MLA ಆಗದಿದ್ರೆ ನನ್ನ ಹೆಸರು ನಾರಿಮುನಿ ರಾಜ ನಾಗೇಗೌಡನೇ ಅಲ್ಲ. ಜಗನ್ನಾಥ್ ಅವಾಜಕ್ಕೋ ಸೆಡೆಗಳಿಗೆ ಹೆದರಲಿಲ್ಲ. ನಾಯಿ ತರ ಗೊತ್ತಿರೋ ಗಾಂಡುಗಳಿಗೆ ಹೆದರ್ತೀವ. ಬೇಗ ವಿಸ್ತಾರವಾಗಲಿ ಗೌಡ್ರಿ ನಿಮ್ಮ ವಿಷಯ. ನಾಳೆಯಿಂದ 24 ಗಂಟೆಗಳವರೆಗೆ ನಮ್ಮ ಫ್ಯಾಕ್ಟರಿಯನ್ನು ಕ್ಲೋಸ್ ಮಾಡಲು ಹೇಳು. ಅಂದರೆ ಆ ಶೇಖರ ಇಂದು ಅವರನ್ನು ಹೇಳಿದಂತೆ ಬಂದು ನಮಗೆ ಶರಣಾಗತನಾಗಿ ಆ ಕೃಷ್ಣನನ್ನು ಹಿಂತೆಗೆಸಿದ ಒಳ್ಳೆಯದಾಯ್ತು. ಇರದಿದ್ದರೆ ಇದೇ ಬಂದೂಕಿನಿಂದ ಅವರಿಬ್ಬರ ಎದೆಗುಂಡಿಯನ್ನು ಹರಿದು ಹಾಕಿರ್ತಾನ. ಬರೀ ಅವರ ಎದೆಗುಂಡಿಗೆ ಹರಿದು ಹಾಕ್ಯಾರೆ ನಮ್ಮ ಸೇಡು ತೀರುವಂತಿಲ್ಲ ಗೌಡ್ರ. ಅವರಿಬ್ಬರು ನಮ್ಮ ಸೆರೆ ಪಂಜರದಲ್ಲಿ ಹಾಕಿ ಅಣ್ಣ 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 ನೀರಿಲ್ಲದೆ ಜೀವಂತವಾಗಿ ದಿಗಿಸಬೇಕು. ಅಂದಾಗಲೇ ತಿಳಿಯುತ್ತದೆ ಆ ಪೆದ್ದ ಜನರಿಗೆ
ಜಗಪತಿ, ನೀನು ಅವರಣ್ಣಗೆ ತಿಳಿಸಿ ಹೇಳುತ್ತಿದ್ದಾಗ ಏನಂದ ಶೇಖರ್? ಅವ ಐತ್ರಲೇಪ ದೇವ್ರ ಕ್ವಾನ್ ಹೆಂಗ್ ನಿಂತಿರ್ತೈತ್ರಲೇ ಹೆಂಗ್ ನಿಂತದ್ ನೋಡ್ರಿ. ಈ ರೀತಿ ಗೌಡನಿಗೆ ಎದುರಾದ್ರೆ ನಿನ್ನ ಹೆಣ ಪತ್ತೆಲ್ಲದೆ ಪರಾರಿ ಮಾಡ್ತಾನಂತ ಹೆದರಿಸಬೇಕಾಗಿತ್ತು ನೀನವನಿಗೆ. ಹೇಳಿದ್ನೋ ಯಪ್ಪ, ಹೇಳಿದ್ನೆ. ನಮ್ಮ ಗೌಡ್ರನ್ನ ಎದುರು ಹಾಕೊಂಡೆ ಅಂದ್ರ ಊರಾಗ ನಿನ್ನ ಹೆಣ ಹದ್ದಕ್ಕಾಗಿ ಹರ್ಕೊಂಡು ತಿಂದಂಗ ಮಾಡ್ತಾವಂತ ಅಂದಿದ್ನಿ ಅವಾಗ. ಅದಕ್ಕೇನಂದ ಬಡಪೈ ನನ್ನ ಮಗ? ಲೇ ಗೌಡ, ಜಗಪತಿ ಹಿಂಗ ತಾನ್ರಿ ಅವ. ನಿಮ್ನ ಗೌಡ ಅಷ್ಟ ಯಾಕಲೇ, ನಿಮ್ಮ ಗೌಡನ ಅಂತ ಅವ್ 100 ಮಂದಿ ಬರ್ಲಿ, ಅವ್ರ ಸಿಕ್ಕಂಗ ಕುತ್ತಿಗೆ ಹೋದ ಮಣ್ಣಾಗ ಮಣ್ಣಾಗ ಜಗಪತಿ ತುರುಕ್ತಾನ್ರಿ ಅವ. ಈ ರೀತಿ ಸೊಕ್ಕಿನಿಂದ ಮಾತಾಡಿದ್ರೆ ಯಾ ಸೊಕ್ಕಿನ ಕುನ್ನಿ ಅವ ಹಂಗ ಬಿಟ್ಟುಲ ಯಪ್ಪ. ಅವ ಶೇಖ್ಯ ಮನಿಗೆ ಬರ್ತಾನತ್ ನೋಡ. ಎಷ್ಟು ಧೈರ್ಯ ಇರ್ಬೇಕ ಅವಂದ. ಏನು? ಹ್ಞೂ ರೀ, ನನ್ನ ಮನೆ ತನಕ ಬಂದು ನನಗೆ ಮಾತಾಡುವಷ್ಟು ಧೈರ್ಯ ಬಂತೆಯಾ ಬಡ ವಿಕಾರನ ಮಗನಿಗೆ? ಮಾತಾಡ್ತೀನಿ ಗೌಡ, ಮಾತನಾಡ್ತೀನಿ. ನಿನ್ನ ಕುರ್ಚಿಗೆ ಅಷ್ಟಲ್ಲ, ನಿನ್ನ ರಾಜಕೀಯ ಕುರ್ಚಿಗೆ ಆದರೂ ಬಂದು ನಾನು ಹೀಗೆ ಮಾತನಾಡ್ತೀನಿ. ಲೇ ಶೇಖರ್! ಏ ಗೌಡ, ಮರ್ಯಾದೆಯಿಂದ ಚಂದ್ರಶೇಖರ್ ಅಂತ ಬಗಳು. ಲೇ ಚಂದ್ರಿಯ! ತಂದೆ ತಲೆಗೆ ಹೊಡಿತಾನೆ, ತಾಯಿ ಬ್ಯಾನ್ ಹೊಡಿತಾಳೆ, ಮೇಟ್ರು ಕೈಗೆ ಹೊಡಿತಾರೆ, ಮೇಡಮ್ ಕಾಲ್ ಹೊಡಿತಾರೆ. ಈ ನಾಗೆ ಗೌಡ ಹೊಡೆಯೋದು ನಿನ್ನ ಎದೆಗಡೆ ಮಗನೇ. ಎದುರುಗಡೆ ನಿಲ್ಲೋಕ್ಕಿಂತ ಮುಂಚೆ ಎದೆ ಗಟ್ಟಿಗೈತ ಮುಟ್ಟು ನೋಡ್ಕೋ. ಈ ದೇಶ ಈ ಗೌಡನ ಹೆಸರು ಕೇಳಿದ್ರೆ ಸಾಕು, ಇಡೀ ಸಮಾಜ ಹಾಗೂ ಸರ್ಕಾರವೇ ಗಡಗ ನಡುಗುತ್ತಿರುವಾಗ ಯಾಕಚ್ಚಿತ ನೀನೊಬ್ಬ ಬಡಬೇಕಾರಿ ನನಗೆದುರಾಗಿ ನಿಲ್ಲಬೇಡ್ಲೆ ಕತ್ತೆ. ಏ ಗೌಡ, ಬಡವಾಗಿ ಎಂದು ಸೊಕ್ಕಿನಿಂದ ಬಗಳಿದರೆ ಇಡೀ ನಿನ್ನ ಶ್ರೀಮಂತಿಕೆಗೆ ಬೆಂಕಿ ಹಚ್ಚಿ ನಿನ್ನ ದೇಹನ ನುಚ್ಚು ನೂರಾಗಿಸಿ ಹೋಗುವೆ. ಎಚ್ಚರ! ಲೇ, ನನಗೆ ಎತ್ತರ ಹೇಳೋ ಹುಚ್ಚು ನಾಯಿ. ಇಡೀ ನನ್ನ ಶ್ರೀಮಂತಿಕೆಯ ನೋಟಿನ ರಾಶಿಯಲ್ಲಿ ನಿನ್ನಂತ 1000 ಬಡ ಜೀವಗಳನ್ನು ದಿನಾಲು ಸುಟ್ಟರು ಹಿಂದೆ ಸರಿಯಲಾರದು ನನ್ನ ಶ್ರೀಮಂತಿಕೆ. ಅಂದಾಗ ಸುಮ್ಮನೆ ನಾ ಹೇಳಿದ್ದನ್ನು ಕೇಳಿ ಬದುಕಿಕೋ. ಮರ್ಯಾದೆಯಿಂದ ಈ ಸಮಾಜದಲ್ಲಿ ಮರ್ಯಾದೆ. ನಿಮ್ಮಂತ ಶ್ರೀಮಂತರ ಹಣದ ರಾಶಿಯನ್ನೇ ಲೂಟಿ ಮಾಡಿ ಬಡತನದ ಬವಣೆಯಲ್ಲಿ ಬಳಲಾಡುತ್ತಿರುವ ಬಡವರನ್ನು ಎತ್ತಿ ನಿಲ್ಲಿಸುವ ಕಾಲು ಕೆದರಿದ ಹುಲಿ ನಾನು. ಅಂದಾಗ ನೀನು ಮರ್ಯಾದೆಯಿಂದ ಮಾತನಾಡು ನನ್ನ ಜೊತೆ. ಕಾಲು ಕೆದರಿದ ಹುಲಿ ಲೇಸೇಕ್ಯಾ? ಹುಲಿ ನಾನೆಂದು ಹಮ್ಮಿನಿಂದ ಮೆರೆದವರ ಮರಣ ಹಿಡುವ ಯಜಮಾನನ ಮನೆ ಇದು. ನಿನ್ನಿಚ್ಛೆಯಂತೆ ಬೊಗಳಲಿಕ್ಕೆ ಇದು ನಿನ್ನ ಮನೆಯಲ್ಲ. ಹಿಂದೆ ನಿನ್ನ ಕೃಷ್ಣನಿಗೆ ಹೇಳಿದಂತೆ ಅವನನ್ನು ಹಿಂದೆ ಸರಿಸಿ ನೀನು ನಮಗೆ ಬೆಂಬಲಿಸುವುದಾದರೆ ನಮ್ಮಿಂದ ಎಷ್ಟು ಹಣ ಬೇಕು ಕೇಳು. ಜಗನ್ನಾಥ್, ನಿನ್ನಂತೆ ಹಣದ ಆಸೆಗೆ ಬೆಲೆ ಬಿದ್ದು ಮತ್ತೊಬ್ಬರಿಗೆ ಕೈವೆಡ್ಡಿ ಬೇಡ ಎನ್ನುವ ಶರಣನ್ನಲ್ಲ, ಕುಲವಲ್ಲ ಈ ಶೇಖರನದು. ಈ ಬಡವ ಒಂದು ಸಲ ಬಡತನ ಬೀಗ ಹರಿದುಕೊಂಡು ಒಂದು ಸಲ ಸೇಡಿನ ಸಾಗರ ಧುಮುಕಿದ ಏಡಿಯಾದ ನಿನ್ನ ಗತಿ ನನ್ನ ರೋಚದ ಬೆಂಕಿಗೆ ಆಹುತಿ. ಆ ಗುರಿಟ್ಟು ನಿನ್ನ ಸೆರೆ ಕಳೆದುಕೊಳ್ಳದಿರ ನಮ್ಮ ಕೈಯಲ್ಲಿ. ಹಾಗೇನಾದರೂ ನಿಮ್ಮಿಂದ ನಡೆಯುವುದಾದರೆ ಹಿಂದೆ ತಿಳಿದು ಹೋಗಲಿ ನಿಮ್ಮೆಲ್ಲರ ಪ್ರಾಣದ ಛೇ 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 ಸಮ ಸ್ವಲ್ಪ ಮಾತಿನ ಸಲುವಾಗಿ ಸ್ವಲ್ಪ ಹೆಚ್ಚಾ ಕಡಿಮೆ ಆಗುದ. ನಮ್ಮ ಗೌಡ್ ಹೇಳ್ದಂಗೆ ಕೇಳ್ಬಿಡು ಯಪ್ಪ. ಹೇ ಜಗಪತಿ, ನಿನ್ನಂತೆ ಕೂಳಿನಾಸಿಗೆಗೆ ಬೆಲೆ ಬಿದ್ದು
ಮತ್ತೊಬ್ಬರಿಗೆ ಕೈ ಒಡ್ಡಿ ಬೇಡೆನ್ನುವ ಸೆರನೆಲ್ಲವ ಗುಣವಲ್ಲ ಈ ಶೇಖರನ. ಕರಕ್ಕೆ ಕಂಕಣ ಕಟ್ಟು, ಹೋರಾಳು ವೀಳೆ ಕೊಟ್ಟು ನಿಮ್ಮಂತ ಆಶಾಜೀವಿಗಳನ್ನು ಸಂವರಿಸುವ ವೀರ ಕೇಸರಿ ಜಗಪತಿ ನಾನು, ವೀರ ಕೇಸರಿ. ಈ ಗೌಡ ನನ್ನ ಅಣ್ಣನ ಮುಂದೆ ಏನಂದ ನನಗೆ ಗೊತ್ತಾ? ನಾವೆಲ್ಲ ಇವನಿಗೆ ಬೆಂಬಲ ಸದೇಗಿದ್ರೆ ನಮಗೆಲ್ಲ ಊರಿನಲ್ಲಿ ಬಹಿಷ್ಕಾರ ಹಾಕಿ ಊರು ಹೊರಗಿಡ್ತಾನಂತೆ ಈ ಗೌಡ. ಅದಕ್ಕಾಗಿ ಕೇಳಲು ಬಂದಿರುವೆ ಇವನ ಪುಂಡಾಟಿಕೆ ಮಾತುಗಳನ್ನು. ಸಾವಿನ ದವಡಿಯಲ್ಲಿ ಸಿಕ್ಕ ಕುರಿಯಂತೆ ಬಡಬಡದ ಬಿಡಲೇ ಬಡಕುಣ್ಣಿ. ನನ್ನ ಪುಂಡಾಟಿಕೆ ನೋಡಬೇಕೆಂದು ಬಂಡಾಯಿ ಎಬ್ಬಿಸಿ ಸದ್ದಿಲ್ಲದೆ ಯಮನ ಲೋಕ ಕಂಡ ನಿನ್ನಂತ ಸಾವಿರ ಪುಂಡರ ಚಿತ್ರವನ್ನು ನೋಡಿಕೋ. ನನ್ನ ತಳಹದಿ ಕಲ್ಲಿನಲ್ಲಿ ಇದೆಲ್ಲವನ್ನು ಮರೆತು ಮತ್ತೆ ನೀ ನನಗೆ ಹಾರಾಡಿದರೆ ನಿನಗೆ ಕೆಡಗಾಲ ಸಮೀಪ ಬಂದಿತು ಜೋಕೆ. ಕೆಡಗಾಲ ಕಡಿವ್ಯಾನವೇಕೆ? ಮೇರ ಪರ್ವತ ನನ್ನ ಮೇಲೆ ಬಿದ್ದರೂ ಸರಿ, ನಾನು ಸತ್ಯದ ಹಾದಿಯನ್ನು ಹಿಡಿತೀನಿ ವಿನಃ ನಿನಗೆಂದೂ ತಲೆ ತಗ್ಗಿಸಲಾರೆ. ಸತ್ಯ ಸತ್ಯ ಸತ್ಯಲೇ. ಆ ಸತ್ಯ ಹರಿಚಂದ್ರನ ಮೊಮ್ಮಗನೇನು ನೀನು? ಹಿಂದೆ ಸತ್ಯ ಸತ್ಯ ಎಂದು ಹಾರಾಡಿ ತನ್ನ ಕತ್ತನ್ನೇ ಕಳೆದುಕೊಂಡ ಆ ನಿನ್ನ ತಂದೆ ಮೊದಲೇ ವಾಯ್ನ ನಿನ್ನ ತಂದೆ ಸತ್ತು ನಿನ್ನನ್ನು ಮುಳ್ಳಿನ ಬೇಲಿಯಲ್ಲಿ ಯಾರೋ ತೂಗು ಹಾಕಿದ ಎಂತೆಲ್ಲ ಕೂಸು ನೀನಾಗಿ ನಿನ್ನ ಸಾಕಿದ ವೀರ್ಯಚನ ಮಾತು ಕೇಳಿ ನನಗೆ ನೀ ಪೌತೂರ್ನಂತೆ ಮಾತನಾಡಿದರೆ ನಿನ್ನ ತಂದೆ ನಿನ್ನ ಅಣ್ಣನಂತೆ ನಿನ್ನಲ್ಲಿಲ್ಲೇ ಜೀವಂತವಾಗಿ ದಹಿಸಿ ಬಿಟ್ಟನು ಜೋಕೆ. ಗೌಡ ಗೌಡ ಗೌಡ, ರಾಜಕೀಯ ಸೇಡಿನ ಬೆಂಕಿಯಲ್ಲಿ ಉರಿಯುತ್ತಿರುವ ಕೆಂಡದಲ್ಲಿ ಮತ್ತಷ್ಟು ನನ್ನ ಅಣ್ಣ ತಮ್ಮಂದರ ಒಲೆತನದಲ್ಲಿ ಉರಿ ಹೊತ್ತಿಸಿ ಬಿಟ್ಟಿಯಲ್ಲೋ ಈ ನನ್ನ ಒಡಲಲ್ಲಿ. ನನ್ನ ತಂದೆ ಅಣ್ಣಂದಿರ ಕೊಲೆ ಪ್ರಕರಣ ತಿಳಿದುಕೊಂಡು ನನ್ನ ಸಾಕಿದ ವೀರೇಶನ ನಿಜವಾದದ್ದಾದರೆ ಅವರ ಕೊಲೆಯ ಸಾಗರದಲ್ಲಿ ಧುಮುಕಿ ಇತಿಹಾಸನೆಲ್ಲ ಕಲಕಿಸಿ ತೆರೆಯ ಮರೆ ಎಲ್ಲಿ ಕುಳಿತು ನನ್ನೊಂದಿಗೆ ಬಣ್ಣ ಹಚ್ಚಿ ಮಾತನಾಡಿದ ವ್ಯಕ್ತಿ ಯಾವನೇ ಆಗಿರಲಿ ಅವನಿಗೆ ಕಾಲು ಕಿದಿರಿಯ ಹುಲಿಯಾಗಿ ಗರ್ಜಿಸಿ ನನ್ನ ಸೇಡೆಂಬ ಪಂಜರದಿಂದ ಅವರ ಗಂಟಲ ಕೊಳವೆಯನ್ನು ಕಡಿದು ನಿಮ್ಮ ರಕ್ತಕ್ಕಾಗಿ ಕಾದು ಕುಳಿತಿರುವ ಈ ಭೂತಾಯಿ ಒಳಗೆ ಶಾಂತಿಗೊಳಿಸಿ ರುಂಡ ಮುಂಡದಿಂದ ಬೇರ್ಪಡಿಸಿ ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟನ್ನು ಹಾಕಿ ಸೂರ ಸರದಾರ ಚಂದ್ರಶೇಖರ ಕಾಲು ಕಿದಿರಿದ ಹುಲಿಯನ್ನು ಸಮಾಜಕ್ಕೆ ಕರೆಸಿ ನನ್ನ ಸೇಡು ತೀರಿಸಿಕೊಳ್ಳದೇ ಆಗಿದ್ದ ನನ್ನ ಹೆಸರು ಚಂದ್ರಶೇಖರನೇ ಅಲ್ಲ ಗೌಡ. ಇನ್ನಲ್ಲೇ ಹಿಂದೆ ತಿಳಿದು ಹೋಗಲಿ ನಮ್ಮ ನಿಮ್ಮೆಲ್ಲರ ಪ್ರಾಣದ ಬರ್ತೀನಿ. ಬಾರೋ ಬಾ. ಬಂದೇ ಬಿಟ್ಟನು. ನಿನ್ನಂಗ ಸಟ್ಟು ಹೊಡೆದ ಸವಾಲು ಹಾಕುವ ಕಾಣಿಸಬೇಕಾಗಿತ್ತ ನನಗೂ. ನಾ ಅದಕ್ಕಾಗೆ ಕುಸ್ತಿ ಕಣದಲ್ಲಿ ಚಿಕ್ಕಂಗ ಕುರಿ ಹಾಲು ಕುಡಿದು ತಾಕತ್ತಿಂದ ಬಂದಿನ ಗೌಡ. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನೋಡಿದ್ರು ಸಮ ಕಾಂಜಿ ಪಿಂಜಿ ಡಮ್ಮಿ ಪೀಸ್ ಗುದ್ದಾಡ್ರ ಕಿಮ್ಮತ್ ಬರಲಿಲ್ಲ. ಹೊಡೆದ್ರೆ ನಿನ್ನಂತ ಆನಿನ ಹೊಡಿಬೇಕು. ಅಣ್ಣ ಹೊಡೆಯುವ ಸಂಬಂಧ ನೀ ಇಲ್ಲಿ ಆನಿನೋ ನಾ ನರಿನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾ ಗೆದ್ದನ ನೀ ಸೋತ ಅನ್ನೋದೇ ಇಂಪಾರ್ಟೆಂಟ್. ಲೇಚಕ ನಮ್ಮ ಜೀವನದಾಗೂ ದೀಪಾವಳಿ ಬಂದ ಬರುತ್ತ. ಪಟಾಕಿ ಯಾವಂದರ ಆಗಿರ್ಲಿ ಹಚ್ಚೋರು ಮಾತ್ರ ನಾವಾಗಿರ್ಬೇಕು. ನಡಿಲೇ ಏ ಗೌಡ ನಡಿ ಬಿಟ್ಟು ಹೊರಗ. ಹುಲಿಗೆ ಬೇಟೆ ಆಡುವುದು ಗೊತ್ತು, ಬೇಟೆ ಹೊಡೆಯುವುದು ಗೊತ್ತು. ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ. ಅಲ್ರಿ ಗೌಡ್ರ, ಏನು ತಪ್ಪು ಮಾಡಿಬಿಟ್ರಿ ನೀವು? ಅಲ್ಲ ಹಿಂದಿದ್ರ ಅನ್ನೋದು ಯಾಕೆ ಹೋಗಿದ್ರಿ ನೀವು? ರೋಷದ ವೇಷದಲ್ಲಿ ಕಾಲು ಜಾರಿ ಹೋಯ್ತು ಜಗಪತಿ. ಹೇಗಿನ್ನು ಮುಂದೆ ಅದಕ್ಕೇಕೆ ಹೆದೂರಿ ಗೌಡ್ರಿ? ಸಿಂಹಾದ್ರಿ ಬೆಟ್ಟದಲ್ಲಿ ಬೆಳೆದು ನಿಂತ ನನ್ನ ಬಲಗೈ ಸಿಂಹವಿದೆ. ಅದನ್ನಿಂದು ಸೆರೆ ಹಿಡಿದು ಅದರಿಂದಲೇ ನಮ್ಮ ಕತೆ ಮುಗಿಸಿಬಿಡೋಣ.
ಯಾರವನು ಆ ಸಿಂಹಾದ್ರಿ ಬೆಟ್ಟದ ಸಿಂಹ? ಆಗ್ರಿ ಆ ವಿಷಯದಾಗ್ರಿ ನೀವು ಇನ್ನೂ ಸಣ್ಣವರಿದ್ದೀರಿ. ಅದನ್ನೆಲ್ಲ ನಾ ಈ ಕಡೆ ತೀಸಿನ ಗೌಡ್ರ ನಿಮಗೆ. ಹಾಗಾದರೆ ನಮ್ಮ ಕೆಲಸ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವಿಲ್ಲ ತಾನೇ? ಸಂದೇಹ ಗೌಡ್ರಿ, ಸಂಜೆ ಆಗೋದ್ರೊಳಗಾಗಿ ಆ ಕಾಡಿನ ರಾಜನಿಂದಲೇ ಅವರ ಮರಣ, ಆಮೇಲೆ ಈ ನಾಡನ್ನಾಡುವ ರಾಜಕಾರಣಿ ನೀವೇ. ಆಗ ನೀವು ಮುಖ್ಯಮಂತ್ರಿ ರೀ, ನಾನು ನಿಮ್ಮ PA ಕುತಂತ್ರಿ ರೀ. ಬೆಸ್ಟ್ ಆಫ್ ಲಕ್. ಹೌದ್ರಿ. ಸ್ನೇಹಿತರೆಂದ್ರೆ ಹೀಗಿರಬೇಕು. ಬನ್ನಿ ಹೋಗೋಣ ಆ ಸಿಂಹಾದ್ರಿ ಬೆಟ್ಟಕ್ಕೆ. ಜಗಪತಿ, ಯಾಕ್ರಿಯಪ್ಪ? ಆ ನನ್ನ ಮಗನ ಜೊತೆ ಮಾತಾಡಿ ತುಂಬಾನೇ ಬೇಜಾರಾಗಿದೆ. ಹೌದ್ರಿ, ಬೇಜಾರು ಭಾಳ ಆಗಿರ್ಬೇಕ್ರಿ. ಕುಡಿಯೋದಕ್ಕೆ ಹೆಂಡ, ತಿನ್ನೋದಕ್ಕೆ ಕಂಡ, ಮಗಲಾಗ ಮಣ್ಕೊಳಾಕ ಒಂದು ಹೆಣ್ಣಾದ್ರ ಬಹಳ ಚಂದ ಆಕೈತಿ ನೋಡಲಿ. ಅದರ ವಿಚಾರ ಬಿಟ್ಟು ಬಿಡ್ರಿ ನೀವು. ಇಲ್ಲೇ ಚಿನ್ನಾಳ ಏನ್ ದೂರ್ರಿ, ಒಂದು 4 ಕ್ವಾರ್ಟರ್ ತಂದ ಬಿಟ್ಟೆ ನಾನು. ಮತ್ತೆ ಬಿಟ್ಟಿ ಅಲ್ಲಿದ ಕಾವಣಿಯಾಗ ಹಿಂದೆ ಇಟ್ಟಣ ಗಪ್ರಿ. ಬಾರವಾ ಬಾ ತಂಗಿ, ಎಲ್ಲಿದೀಯ ನೀ? ದೌಡ ಬರ್ಲಿಕ್ಕಂದ್ರೆ ಇವ್ರು ನನಗೆ ಗಂಟು ಬಿಡ್ತಾರ. ಜನ್ಮದಲ್ಲಿ ಹುಟ್ಟೋದು ಇಲ್ಲೇನೆ, ಇದ್ದದು ಎಲ್ಲೋ ನಿಮ್ಮನೆ. ಸಿಂಹ 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 ಶಬಾಷ. Come on, director. ಬಂದ ಸಿಡುಗು, ಬಂದ ಬೆಳಕಿಗೆ ಚೆಲ್ದ. ಬಂದ ಸಿಡುಗು, ಬಂದ ಬೆಳಕಿಗೆ ಚೆಲ್ದ. ನಾನು ಹೆಣ ತುಳಿದ ನಾಗ, ದುಶ್ಮನ್ಗಳು ಇರೋ ಏರಿಯಾದಲ್ಲಿ ಸಂಘಟಿಸಿ ಸಾಮ್ರಾಜ್ಯ ಕಟ್ಟುವ ಚಕ್ರಪಾಣಿ ಭಯಾನುಪದ ಭಯಾನುಪದ ಈ ನಿನಗೆ ಗೊತ್ತಿಲ್ಲ. ಕರಿಯ ಕರಿಯ ನನ್ನ ಸೇಡಿನ ನರಕುರಿಗಳನ್ನು ಹರಿದು ತಿನ್ನಲಿಕ್ಕೆ ಬೇಗ ಸಿದ್ಧಪಡಿಸಿ. ನಿಮ್ಮ ಕೋವಿಗಳನ್ನು ಸೇಡಿಗೆ ಕೇಡಂಬ ಈ ನಾಗರಡೆ ಎತ್ತಿ ಹೊರಗಡೆದು ಒಂದರಂತೆ ನನ್ನ ಸೇಡೆಂಬದಲ್ಲೂ ಯಾರು ಅಂತಿಲ್ಲ. ಯಾಕೆ ಗೊತ್ತಾ? ಎಲ್ಲವೋ ಕಪಟ ಶ್ರೀಮಂತ ಕುಣ್ಣಿಗಳೇ, ಪೂರ್ವ ದಿಗಂತದ ಹೊನ್ನ ದುರ್ಯಂತೆ ಉರಿದುರಿದು ಆಶದ ಆಹುತಿಗೆ ಫಲ ತೆಗೆದುಕೊಳ್ಳುವೆ. ನಿಮ್ಮೆಲ್ಲ ನರಕುರಿಗಳನ್ನು ಆ ಸೇಡಿನೊರೆಯಲ್ಲಿ ಉರಿದುರಿದು ದುರುಳರ ಕಿಚ್ಚನ್ ನೋಟ ಪಂಚಮಹಾಭೂತಗಳಿಗೆ ಆಹ್ವಾನಿಸಿ
ಯಮನ ತೇಜ ಪುಂಜದ ರೌದ್ರನ ಸಾತ್ಮಕವಾದ ಏರಿ ವರ್ತಿಸುವೆ ನಿಮ್ಮೆಲ್ಲ ಕೋಪಿದರೆ ಯಾಕೆ ಲೇ ನಾಗೇಗೌಡ ತಲೆಯ ಮರೆಯಲ್ಲೇ ಕುಳಿತು ನೀನೆತ್ತ ನಿನ್ನ ಗೌಡಿಕೆ ದರ್ಬಾರ್ ನಡೆಸಿದರು ನಾನದಕ್ಕೆ ಕಡಿಗಾಲದ ಕಡಿವನ್ನು ಹಾಕಿ ಪಾತಾಳಧಿಪತಿಯ ಕಾಲೊಳಗೆ ನಿನ್ನನ್ನುತ್ತುವೆ ನಿನ್ನ ನೆತ್ತಿಯ ಮೇಲೆ ಕಾಲಿಟ್ಟು ಕಾಲಚಕ್ರ ಓ ಕಾಲಚಕ್ರ ಅಲ್ಲಿಯವರೆಗೆ ನನಗೆ ಅನುಕೂಲವಾಗಿಯೇ ತಿರುಗುತ್ತಿರೋ ದುಷ್ಟರ ದಮನಕ್ಕಾಗಿ ಶ್ರೀಹರಿಯುಗದಲ್ಲಿ ಒಮ್ಮೆ ಅವತರಿಸಿ ಬಂದಂತೆ ಈ ಚಕ್ರಪಾಣಿ ಅವತರಿಸಿ ಬಂದಿದ್ದಾನೆ ಆ ಕೃಷ್ಣನ ಚಕ್ರದಿಂದ ಲೇ ಮಗನೇ ಗೌಡ ಮೊದಲು ನೀನಾರೆಂಬುದನ್ನು ಪತ್ತೆ ಹಚ್ಚಿ 25 ವರ್ಷದಿಂದಲೇ ಕಥನೆ ಕುದಿಯುತ್ತಿರುವ ನನ್ನ ರಕ್ತದ ಆವೇಶದಲ್ಲಿ ನಿನ್ನನ್ನು ಸುಟ್ಟು ಹಾಕಿ ಕಳೆದ ನನ್ನ ತಂದೆ ತಾಯಿ ತಮ್ಮಂದಿರ ಸತ್ತ ಸೇಡು ತೀರಿಸಿಕೊಳ್ಳದಿದ್ದರೆ ನಾನು ಚಕಾಮುಖಿ ಚಕ್ರಪಾಣಿನೇ ಅಲ್ಲ. ನಮ್ಮ ವೈರ್ಯ ಸಿರ ಹರಿದು ಹೇಗೆ ತಿನ್ನಬೇಕು ಗೊತ್ತಾ? ಈ ಹಸಿಮಾಂಸ ಹರಿದು ತಿಂದಂತೆ ಕರಿಯ ಈ ಜೀವಂತ ಕೋಳಿಯನ್ನು ತಿಂದರು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ ಗೊತ್ತಾ? ಈ ಬೇಟೆಗಳನ್ನು ಹೀಗೆ ಹರಿದು ತಿನ್ನಬೇಕು. ಹೌದು, ಯಾಕೆ ಮರಿಯ? ಹೌದು ದನಿ, ಗೋರ್ಯಾನದಲ್ಲಿ ಕಾಡಿನ ರಾಜನಂತೆ ಗರ್ಜಿಸಿ ಮೆಡೆಯುವ ನಮ್ಮ ಶಕ್ತಿ ಪ್ರದರ್ಶನವಾಗಬೇಕಾದ್ರೆ ಹಿಂದೆ ಆ ಬೇಟೆ ಯಾವುದು ಅಂತ ಮೊದಲು ಪತ್ತೆ ಹಚ್ಚಿ. ಹೌದು ಮರಿಯ, ಹೌದು. ಸಿಂಹದ ಕೊನೆಯೊಳಗೆ ಹೊಕ್ಕ ಹರಣಿಯಂತೆ ಬೆದ್ದು ಒದ್ದಾಡುತ್ತಿರಬೇಕು ಆ ಕಟುಕ ಪ್ರಾಣಿ. ಹೋಗಲೇ ಆ ಗೌಡನ ಮನೆ ಯಾವುದಂತ ಪತ್ತೆ ಹಚ್ಚೆ ನಾಳೆ ಬೆಳೆಸೋಣ ಅವನ ಮನೆಯತ್ತ ಪ್ರಯಾಣ. ಗುರುತಿಸಿಕೊಂಡಾಗಲೇ ಆಗುವುದು ಅದರ ಮರ್ಮ. ಒಮ್ಮೆಲೆ ಹರಿದರೆ ನಮ್ಮ ಸೇಡು ತೀರುವಂತಿಲ್ಲ ಕರಿಯ. ನಮ್ಮ ಕೈಗೆ ಸಿಕ್ಕ ಬೇಟೆ ಪ್ರತಿ ನಿಮಿಷಕ್ಕೂ ನೆನಪಿಸಿಕೊಂಡಿರಬೇಕು ಅವನ ಹಿಂದೆ ಮಾಡಿದ ಕೃತ್ಯಗಳನ್ನು. ಆಮೇಲೆ ಅವನ ನೆತ್ತಿಯ ಮೇಲೆ ಕಾಲಿಟ್ಟು ಎತ್ತಿ ತೋರಿಸುವೆ ಈ ಚಕ್ರಪಾಣಿ ನೀತಿ ಏನೆಂದು. ಹಾಗೆ ಆಗಲಿ ಬಾಸ್. ಈಗಲೇ ನಮ್ಮ ಕುದುರೆಗಳನ್ನು ಸಿದ್ಧಪಡಿಸುತ್ತೇವೆ. ಹೌದು ಕರಿಯ, ಈ ಚಕ್ರಪಾಣಿಯು ಕುದುರೆ ದಂಡು ದರ್ಬಾರದೊಂದಿಗೆ ಅವನ ಕೋಟೆ ಗೋಡೆ ಒಳಗೆ ಪ್ರವೇಶಿಸಿದರೆ ಆಗಲೇ ಹೇಳಿ ಹೆಸರಿದ್ದರೆ ಹುಸಿಯಾಗಿ ಹೋಗುವುದು ಅವನ ಪ್ರಾಣದ ಉಸಿರು. ಆವಾಗ ತಿರುವುದು ನನ್ನ ರೋಷದ ಉಸಿರು. ಕರಿಯ ಮರಿಯ, ಬೇಗ ಹೊರಡಲು ಸಜ್ಜಾಗಿರಿ ಆ ಗೌಡನ ಅಂತಿಮ ಯಾತ್ರೆಗೆ.
ತುಂಡು ಮಾಡಿ ಚಂಡದ ಮೇಲೆ ಪಾಪದಿಂದ ಕೈಲಾಸ ಕಂಡಿರುವ ನನ್ನ ತಂದೆ ತಾಯಿ ತಮ್ಮಂದಿರ ಸೇಡಿನ ನಕ್ಷೆ ತೆಗೆದು ಆ ನಕ್ಷೆಯ ಮೇಲೆ ನಿನ್ನ ದಿವಿಗೆ ಉರಿಸದಿದ್ದರೆ ನಾನು ಚಕಾಮುಖಿ ಚಕ್ರಪಾಣಿನೇ ಅಲ್ಲ. ನಮಸ್ಕಾರ ಕಾಡಿನ ರಾಜನಿಗೆ. ನನ್ನ ಅಪ್ಪಣೆ ಇಲ್ಲದೆ ಈಗ ಒಳಗೆ ಪ್ರವೇಶಿಸಿದ ನೀವಾರು? ಹಿಂದೆ ಮಹದೇಶ್ವರ ಬೆಟ್ಟದಲ್ಲಿ ನಿಮ್ಮಿಂದ ಪ್ರಾಣ ಉಳಿಸಿಕೊಂಡು ಹೋದ ಜಗನ್ನಾಥಲ್ಲವೇ? ಓಹೋ, ಜಗನ್ನಾಥನ. ಇವರಾರು? ಇವರು ನಮ್ಮೂರಿನ ಗೌಡರು. ಇವಳ ಸಾಕು ಮಗಳು ಲಕ್ಷ್ಮಿ ಅಂತ. ಈ ಗೌಡನ ಪೂರ್ಣ ಹೆಸರು? ನಾಗೇಗೌಡ ಅಂತ. ಜಗನ್ನಾಥ್, ಎತ್ತದಿರು ಮತ್ತೊಮ್ಮೆ ಆ ನಾಗೇಗೌಡನ ಕೆಟ್ಟ ಹೆಸರನ್ನು. ಮತ್ತೆ ಎತ್ತಿದರೆ ಅವನ ಕುತ್ತಿಗೆ ಕೊಯ್ದು ಹಾತುರುವುದು ನನ್ನ ಸೇಡೆಂಬ ಅಗ್ನಿಬಾಣ. ಯಾಕೆ ಬಾಸ್, ಈ ನಿಮ್ಮ ಮಾತು ನಮ್ಮ ಗೌಡರಿಗೆ? ಹೌದು ಜಗನ್ನಾಥ್, ಹೌದು. ನಾವು ಚಿಕ್ಕವರಿರುವಾಗಲೇ ನಮ್ಮ ಸಂಸಾರವನ್ನೆಲ್ಲ ಸರ್ವನಾಶ ಮಾಡಿ ವೀರಕೇಶವನೆಂದು ಸೂಜಿಗಲ್ಲಿನ ತರಹ ಮುಸುಕು ಹಾಕಿ ಮತ್ತೆ ನನ್ನ ಹತ್ತಿರ ನಾಟಕ ಮಾಡಲು ಬಂದಿರುವ ಈ ಬೇಟೆ ಬೇರೆ ಯಾರು ಅಲ್ಲ, ನನ್ನ ತಂದೆ ತಾಯಿ ತಮ್ಮಂದಿರ ಕಾಲು ತೆಗೆದ ಕಡು ವೈರಿ ಪ್ರಾಣಿ ಇದು. ಇದನ್ನು ಕಾಲು ಹಿಡಿದು ತಿರುವಿ ಹಾಕಿ ಇವನ ಕುತ್ತಿಗೆ ಕೊಯ್ದು ಬಿಡಲಾರೆ. ಸಮಾಧಾನ ತಂದುಕೊಳ್ಳಿ ಬಾಸ್. ಮೊದಲು ಇವರು ಯಾರು ಅಂತ ಅರ್ಥ ಮಾಡಿಕೊಳ್ಳಿ. ಅಂದರೆ ಇವರು ಚಿಕ್ಕನಾಗಿ ಗೌಡ್ರು. ಯಾಕೆ ಗೌಡ್ರಿ? ಓಹೋ, ತನ್ನ ವೈರಿ ನಾಣಿ ಎಂದು ಗೊತ್ತು ಮಾಡಿ ಕಿರಿಚಾಡುತ್ತಿದೆ ಈ ಚಕ್ರಪಾಣಿ. ಇವನ್ನ ನಾಣೆ ಮೋಸದಿಂದ ಸೆರೆ ಹಿಡಿದು ಇವನಿಂದಲೇ ಮುಗಿಸಬೇಕು ಆ ಶೇಖರನನ್ನು. ಅಣ್ಣ ತಮ್ಮರ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಕೊನೆಗೆ ನಾ ಹಚ್ಚಬೇಕು ಇವನ ದೇಹಕ್ಕೆ ಬೆಂಕಿ. ಹಾ ಚಕ್ರಪಾಣಿಯವರೇ, ಮೊದಲು ನಾನು ಯಾರು ಅಂತ ನಿಮಗೆ ಪರಿಚಯವಿಲ್ಲಂತೆ ಕಾಣುತ್ತದೆ. ನೀವು ಹೇಳುವ ಮಾತೆಲ್ಲ ನಿಜವಿದೆ. ಅಂದರೆ ನಾನು ಆ ನಾಗೇಗೌಡನಲ್ಲ, ಅದೇ ನಿನ್ನ ವೈರಿಗೌಡನ ವೈರಿಯಾದ ನಾನು ಸಣ್ಣ ನಾಗೇಗೌಡ. ಅಂದರೆ ಅವನಾರು? ಅವನೆಲ್ಲಿದ್ದಾನೆ? ಅವನು ಅನೇಕ ಜನರನ್ನು ಕೊಲೆ ಮಾಡಿ ವಯಸ್ಸಾದ ನನ್ನನ್ನು ಕೊಲೆ ಮಾಡಿ ಹೋಗಿದ್ದಾನೆ. ನಾನು ಅವನ ದಾರಿಯನ್ನೇ ಕಾಯುತ್ತಿದ್ದೇನೆ. ಅವನ ಬಲಗೈ ಬಂಟ ಮಾತ್ರ ಊರಲ್ಲೇ ಇದ್ದಾನೆ. ಯಾರವನು? ನೀವು ಸಮಾಧಾನ ತೆಗೆದುಕೊಂಡ್ರೆ ಅವನು ಯಾರು ಅಂತ ನಾನು ಹೇಳ್ತೀನಿ. ಆದ್ರೆ ಮೊದಲು ನಮ್ಮ ತಂದೆಯವರ ಜೋಡಿ ಹೊಂದಾಣಿಕೆ ಮಾಡಿಕೊಳ್ಳಿ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯಾವ ಸಂಕೋಚ ಇಲ್ಲವಿಲ್ಲ ಹೇಳಿ, ನಾನು ಇನ್ನು ನಿಮ್ಮವನೇ. ನೋಡು ಚಕ್ರಪಾಣಿ, ಸುತ್ತು 25 ಹಳ್ಳಿಗೇನೆ ದೊಡ್ಡ ದನಿ ನಾನು. ಇಂದಿನಿಂದ ನಾನು ಹೇಳಿದ ಹಾಗೆ ನೀನು ಕೇಳಿದರೆ ನಿನಗೊಂದು ಬಂಗಾರದ ಅರಮನೆಯನ್ನೇ ಕಟ್ಟಿಕೊಡುತ್ತೇನೆ. ನಾಗೇಗೌಡ, ಚಕ್ರಪಾಣಿ, ಕಿರು ಚಾಡಿದರೆ ಆ ವೈರಿ ನಿನ್ನ ಕೈಗೆಂದೂ ಸಿಗುವುದಿಲ್ಲ. ಹೌದು, ಈ ನಾಗೇಗೌಡ ಹೇಳಿದಂತೆ ಕೇಳಿ ಗುರುತಿಸಿಕೊಳ್ಳಬೇಕು ನನ್ನ ವೈರಿಯನ್ನು. ಹೇಳಿ, ನಿಮ್ಮ ಹೇಳಿಕೆ ಏನಂತ? ನೋಡು ಚಕ್ರಪಾಣಿ, ನಿನ್ನ ಸೇಡು ತೀರಬೇಕಾದರೆ, ಮುಂದೆ ನಾನು MLA ಆಗಬೇಕಾದರೆ ಆ ಗೌಡನ ಬಲಗೈ ಕೃಷ್ಣ ಅಂತ ನನ್ನ ಎದುರೊಳಗೆ ಎಲೆಕ್ಷನ್ ಟಿಕೆಟ್ ತಂದಿದ್ದಾನೆ. ನೀನು ಅವನ ಕತೆ ಮುಗಿಸಿ ನನ್ನನ್ನು MLA ಮಾಡ್ತಂದ್ರೆ
ತೆಗೆದುಕೋ ಈ ಅಡ್ವಾನ್ಸ್ 10 ಲಕ್ಷ ರೂಪಾಯಿಯನ್ನು. ಅಂದರೆ ನಿನಗೆ ಎದುರಾಳಿಯಾಗಿ ನಿಂತ ಆ ಕೃಷ್ಣನೇ ನನ್ನ ವೈರಿನ. ನಾಗೇಗೌಡ, ನನಗೆ ಬಿಟ್ಟು ಬಿಡು ಈ ಕೆಲಸವನ್ನು. ಈಗಲೇ ಹೋಗಿ ನಮ್ಮ ಕರಿಯ ಮರೆಯರಿಂದ ಅವನನ್ನು ಹಿಡಿದು ತರಿಸಿ ನಾಮಪತ್ರ ಕೊಡಿಸದೆ ಈ ಕೆಲಸ ಮುಗಿಸಿ ಬಿಡ್ತೀನಿ. ಹಾ, ತೆಗೆದುಕೊಳ್ಳಿ ಈ ಹಣ. ಮೊದಲು ನಾನು ಅವನ ನೇತ್ರವನ್ನು ನೋಡಬೇಕು. ಆಯ್ತೇ? ಆ ನೆತ್ತರದ ನಕ್ಷೆ ತೆಗೆಯುವುದಕ್ಕಾಗಿಯೇ ನಾನು ಬದುಕಿದ್ದೇನೆ ಗೌಡ. ನೀನು ಚಿಂತಿಸಬೇಡ. ನಾನು ಕೆಟ್ಟವರ ಪಾಲಿಗೆ ಕೆಳಗಿದ ಹುಲಿ. ಸೇರಿಟ್ಟರೆ ನಾನು ಕಾಳಿಂಗ ಸರ್ಪ. ಅಂದಾಗ ಇಂದಿನಿಂದ ನಿನಗೆದುರಾದ ದುಷ್ಟರನ್ನು ದಮನ ಮಾಡಿ ಅವರೆಲ್ಲರನ್ನು ಎಂಬ ಸಂದನ ಕಟ್ಟಿ ಮೋಸದಿಂದ ಮುಸುಗೊಳ್ಳುತ್ತಿರುವ ಆ ನಾಗೇಗೌಡನ ಸೊಕ್ಕನ್ನಡಗಿಸದಿದ್ದರೆ ನಾನು ಚಕ್ರಪಾಣಿನೇ ಅಲ್ಲ. ಆಯ್ತೆ? ಆಯ್ತು. ಇಂದು ಅವನ ಕತೆ ಮುಗಿಸಿ ನನ್ನ ಮನೆಗೆ ಬಂದು ಬಿಡು. ಇನ್ನೊಂದು ಬೇಟೆ ಶೇಖರ್ ಅಂತ ಇದೆ. ಅದು ನಿನ್ನ ವೈರಿನಿ. ಅವನ ವಿಷಯವನ್ನೆಲ್ಲ ನಿನಗೆ ಚೆನ್ನಾಗಿ ತಿಳಿಸಿ ಹೇಳ್ತೀನಿ. ನಿನ್ನ ತಂದೆ ತಾಯಿಗಳಿಗೆಲ್ಲ ಅವನೇ ಕಾರಣ. ಇದನ್ನೇನು ಹೇಳಿ ಉರಿ ಹೊತ್ತಿಸಬಿಟ್ಟೆ ಗೌಡ ನನ್ನ ಹೃದಯದಲ್ಲಿ. ಈಗಲೇ ಅವನು ಯಾರು ಅಂತ ಮೊದಲು ಆ ಬೇಟೆ ಬಲೆ ತೆಗೆದುಕೊಳ್ಳುವೆ. ಮೊದಲು ಆ ಕೆಲಸ, ನಂತರ ಶೇಖರ್ ಕೆಲಸ. ಆಮೇಲೆ ನಮ್ಮ ಗೌಡರ ಅಧಿಕಾರ ನಿಮ್ಮ ಕೈಗೆ. ಹೌದು, ಬನ್ನಿ ಮಿಸ್ಟರ್ ಚಕ್ರಪಾಣಿಯವರೇ. ಪರವಾಗಿಲ್ಲ, ನೀವು ನಡೆಯಿರಿ. ನಾನು ಆ ಕೆಲಸ ಮುಗಿಸೇ ಬರ್ತೀನಿ.